ಸನಾತನ ಧರ್ಮ ಡೆಂಗ್ಯೂ ಮಲೇರಿಯಾ ರೀತಿ ಅಂದಾಗ ಬಿಜೆಪಿಗರು ವಿರೋಧ ಮಾಡಿದ್ರೆ ಅದೇ DMK ಪಾರ್ಟಿ ಅವ್ರ ಜೊತೆ ಕಾಂಗ್ರೆಸ್ ಅವರು ಹೆಗ್ಲ ಮೇಲೆ ಕೈ ಹಾಕೊಂಡು ಊಟ ಮಾಡ್ಕೊಂಡು ಕೈಲಾಡಿಸ್ಕೊಂಡು ಫ್ರೆಂಡ್ಶಿಪ್ ಮಾಡ್ಕೊಂಡು ಹೋಗ್ತಾ ಇದ್ರು. ಸೊ ಅದ್ರ ಬಗ್ಗೆ ಕಾಂಗ್ರೆಸ್ಸಿಗರ ಕ್ಲಾರಿಟಿ ಕೊಡಕ್ ಹೋಗ್ಲಿಲ್ಲ. ಈ ವಿಚಾರವೇ ಪಂಚರಾಜ್ಯ ಚುನಾವಣೆಯಲ್ಲಿ ಬಿಜೆಪಿಗೆ ಲಾಭ ಆಯ್ತು, ಕಾಂಗ್ರೆಸ್ಗೆ ನಷ್ಟ ಆಯ್ತು ಅನ್ನೋ ಚರ್ಚೆ ಬಹಳ ಇದೆ. ಖಂಡಿತ. ದೇಶಾಂತ ಬಂದಾಗ ಹಿಂದುತ್ವ ಅಂದ್ರೆ ಮುಸಲ್ಮಾನರನ್ನ ವಿರೋಧಿಸೋದಲ್ಲ, ಮುಸ್ಲಿಂ ಅಂದ್ರೆ ಹಿಂದೂಗಳನ್ನ ವಿರೋಧ ಮಾಡೋದಲ್ಲ. ಭಾರತದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿದ್ದಾರೆ, ಭಾರತೀಯರಾಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ಚುನಾವಣೆ ವಿಷಯ ಬಂದಾಗ ಹಿಂದುತ್ವ, ಸನಾತನ ಧರ್ಮ, ಈ ಧರ್ಮವನ್ನು ಉಳಿಸಲು ಒನ್ ಅಂಡ್ ಓನ್ಲಿ ನರೇಂದ್ರ ಮೋದಿ ಬಿಜೆಪಿ ಕೈಲಿ ಮಾತ್ರ ಸಾಧ್ಯ ಅಂತ ಹೇಳುವಂತ ಚರ್ಚೆಗಳು. INDA ಕಾಂಗ್ರೆಸ್ ಇವರಲ್ಲಿ ಅಧಿಕಾರಕ್ಕೆ ಬಂದರೆ ಸನಾತನ ಧರ್ಮವನ್ನು ಮುಳುಗಿಸ್ತಾರೆ, ಹಾಳು ಮಾಡ್ತಾರೆ ಅನ್ನೋ ಒಂದು ಚರ್ಚೆಗಳು. ರೈಟ್ ಆರ್ ರಾಂಗ್ ಈ ಚರ್ಚೆ? ನೋಡಿ, ಯಾರನ್ನೂ ಉದ್ಧಾರ ಮಾಡೋಕ್ಕಾಗಲ್ಲ. ಒಂದು ಗಾದೆ ಇದೆ ಕರ್ನಾಟಕದಲ್ಲಿ, ಎಂತ? ಅರಸ ಯಾರೇ ಬರಲಿ ರಾಗಿ ಬೀಸೋದು ತಪ್ಪಲ್ಲ ಅಂತ. ಅಲ್ವಾ? ನಮ್ದು ಕರ್ಮ, ನಮ್ಮ ಹಣೆ ಬರ ಏನೇನಿದೆಯೋ ಹಾಗೆ ನಡ್ಕೊಂಡು ಹೋಗುತ್ತೆ. ದುಡ್ಡು ಕೊಟ್ಟು ಯಾರನ್ನೂ ಶ್ರೀಮಂತ ಮಾಡ್ಲಿಕ್ಕಾಗಲ್ಲ. ಈಗ ಕಾಂಗ್ರೆಸ್ನವರಾಗಲಿ ಮುಸ್ಲಿಮರನ್ನು ದುಡ್ಡು ಕೊಟ್ಟು ಶ್ರೀಮಂತರು ಮಾಡೋಕ್ಕಾಗೋದಿಲ್ಲ. ಶ್ರೀಮಂತ ಮಾಡಬೇಕಾಗಿದ್ದು ಆ ಭಗವಂತನೇ ಮಾಡಬೇಕು. ಹಾಗಂತೇಳಿ ಏನು ಮುಸ್ಲಿಮರೆಲ್ಲ ಏನು ಬಡವರು ಇಲ್ಲ, ಶ್ರೀಮಂತರು ಬೇಕಾದಷ್ಟು ಜನ ಇದ್ದಾರೆ ಅಲ್ವಾ? ಹಾಗಿದ್ರೂ ಯಾಕೆ ಆ ಶಬ್ದಗಳು ಬರ್ತವೆ? ಯಾಕೆ ಇವರಲ್ಲೂ BJPನಲ್ಲೂ ಯಾಕೆ ಹಿಂದುತ್ವ ಕೇಸರಿ? ಎಲ್ಲಿ ಸ್ವಾಮಿ ಅವೆಲ್ಲ ಕೇಸರಿ? ಎಷ್ಟು ನಡೀತು ಹೇಳಿ? ಎಷ್ಟು ಹಿಂದುತ್ವಗಳಿಗೆ, ಹಿಂದೂ ಹುಡುಗರುಗಳಿಗೆ BJP ಸರ್ಕಾರ ಇದ್ದ ಕೇಸ್ ಬಿದ್ದಿಲ್ಲ? ಎಷ್ಟು ದನವನ್ನು ಕೊಂದಿಲ್ಲ ಆ ಸಂದರ್ಭದಲ್ಲೂ? ಕಾನೂನು ತರಲ್ಬೇಕಾದಿತ್ತಲ್ಲ. ನೋಡಿ, ರಾಜಕೀಯನೇ ಬೇರೆ, ಧರ್ಮನೇ ಬೇರೆ. ರಾಜಕೀಯನ ಬೆರೆಸ್ತಾ ಹೋದಷ್ಟು ಅವರು ಕಾಂಗ್ರೆಸ್ ಆಗಲಿ BJP ಆಗಲಿ ಧರ್ಮವನ್ನು ತಗೊಬಂದು ರಾಜಕೀಯ ಮಾಡಬಾರ್ದು. ರಾಜಕೀಯದಲ್ಲಿ ಧರ್ಮ ಇರಬೇಕು ಬಿಟ್ಟರೆ ಧರ್ಮದೊಳಗೆ ರಾಜಕೀಯ ಇರಬಾರ್ದು. ಮಾಡ್ತಾ ಇರೋದಲ್ವ ಈಗ? ಸನಾತನ ಧರ್ಮವನ್ನು ನಾಶಪಡಿಸಿ ಅಂತ ಇವ್ರು ಹೇಳಿದಾಗ ಇವರು ಅದನ್ನು ಹಿಡ್ಕೊಂಡ್ಬಿಡ್ತಾರೆ, ಸನಾತನ ರಕ್ಷಣೆಗೆ ನಾವಿದ್ದೀವಿ ಅಂತ. ಆಟೋಮೆಟಿಕ್ ಅವರು ಕಾಂಗ್ರೆಸ್ ಅವ್ರು ನಾವು ಇದ್ದೀವಿ ಅನ್ಕೊಂಡ್ರೆ ಕೆಲಸನೇ ಇಲ್ಲ, ಇಲ್ಲಿ ಕೆಲಸನೇ ಇಲ್ಲ, ಕ್ಲಾಶೇ ಆಗಲ್ಲ. ನೀವೇನು ಹೇಳ್ಬೇಕು ಅಲ್ಲಿ? ಅವ್ರು ಸುಮ್ಮನೆ ಇರ್ತಾರೆ. ಸನಾತನದವರಾಗಲಿ ಕ್ರಿಶ್ಚಿಯನ್ರಾಗಲಿ ಏನೇ ಆಗಲಿ ಭಾರತೀಯರಾಗಿ ನಾವು ನೋಡ್ತೀವಿ ಅಂತ ಹೇಳ್ಬೇಕು. ಸೊ ಇವೆಲ್ಲವೂ ಕೂಡ ರಾಜಕಾರಣಕ್ಕೆ ಅಂತ ಕಾಣುತ್ತೆ. ರಾಜಕಾರಣ ಎಕ್ಸಾಂಪಲ್, ಉದಯನಿಧಿ ಸ್ಟಾಲಿನ್ ಅವರೇ, INDA ಮೈತ್ರಿಕೂಟ ಮೋದಿ ಮಾಡಿರೋ ಕೆಲಸಗಳು ಮಾಡದಿರೋ ಕೆಲಸಗಳ ಬಗ್ಗೆ ಚರ್ಚೆ ಆಗಬೇಕು. ಅದನ್ನು ಹೊರತುಪಡಿಸಿ ಬೆಳಗ್ಗೆದ್ದು ಪೂಜೆ ಮಾಡುವಂಥ DK ಶಿವಕುಮಾರ್, ನಾನು ಕುಂಕುಮ ಇಡಲ್ಲ ಕೇಸರಿ ಶಾಲಾ ಹಾಕಲ್ಲ ಅನ್ನೋ ಸಿದ್ದರಾಮಯ್ಯ, DCM CM, ಅಟ್ಲೀಸ್ಟ್ DK ಶಿವಕುಮಾರ್ ಅವರು ಮಾತಾಡಬೇಕಾಗಿತ್ತು ಈ ಬಗ್ಗೆ ಅಂತ. ಯಾಕೆ ಮಾತಾಡಿಲ್ಲ? ಅಧಿಕಾರ ಅದನ್ನ ಹೇಳ್ತಾರೆ, ರಾಜಕೀಯ. ನನ್ನ ಬಲಭಾಗದಲ್ಲಿ ನಿಂತ ನನ್ನ ಮಿತ್ರ ಪಕ್ಷ ಅವರೂರ ಲಾಭಕ್ಕಾಗಿ ಏನಾರ ಮಾತಾಡ್ಕೊಳ್ಳಿ, ನಾನು ಸಹಿಸ್ಕೋಬೇಕು ಅನ್ನೋ ಮನಸ್ಥಿತಿ ಕಾಂಗ್ರೆಸ್ಗೆ ಮುಳುವಾಗ್ತಿದೆ ಅಂತ. ಒಂದು, ಸಿದ್ದರಾಮಯ್ಯ ಕುಂಕುಮ ಇಟ್ಟಿಲ್ಲ ಅಂದ ತಕ್ಷಣ ಧರ್ಮದ್ರೋಹಿನೂ ಅಲ್ಲ, ಕುಂಕುಮ ಹಚ್ಕೊಂಡು ಕೇಸರಿ ಶಾಲ ಹಾಕಿದವನು ಧರ್ಮಪ್ರಿಯನೂ ಅಲ್ಲ. ಆದರೆ ನೀವು ಇಲ್ಲಿ ಕುಂಕುಮವೂ ಇಡಲ್ಲ ಕೇಸರಿನೂ ಹಾಕಲ್ಲ ಅಂದ್ರೆ ಟೋಪಿ ಯಾಕೆ ಹಾಕ್ತೀರಿ ಅಂತ ಅದು ಪ್ರಶ್ನೆ ಹಿಂದೂಗಳ ಮುಂದೆ ಬಂದಿದೆ. ಅದು ಯಾಕೆ ಮಾಡಬೇಕು? ಅದು ಇಲ್ಲ, ನಾನು ಯಾವ ಆಚರಣೆಯನ್ನು ಒಪ್ಪಲ್ಲ ಅಂದ್ರೆ ಹೌದು ಕರೆಕ್ಟ್, ಸಿದ್ದರಾಮಯ್ಯ ಇರೋದು ಹಂಗೆ ಅಪ್ಪ, ಮಂಚ ಕುಂಕುಮನೂ ಇಡಲ್ಲ, ಕೇಸರಿ ಶಾಲು ಹಾಕೊಳ್ಳಲ್ಲ, ಟೋಪಿನೂ ಹಾಕೊಳ್ಳಲ್ಲ, ಮಂಚ ಬಿಡಂಗೆ ಆಗ ಸರಿ ಹೋಗುತ್ತೆ. ಬಟ್ ಒಂದು ಕಡೆ ಒಂದೊಂದು ಮಾಡಿದಾಗಲೇ ಕೂಡ ಅದು ವಿರೋಧ ಆಗೋದು. ಸೊ ಇದು ಈ ಸನಾತನ ಧರ್ಮ, ಹಿಂದುತ್ವದ ವಿರೋಧಿಗಳು ಇವೆಲ್ಲೂ ಕೂಡ ಪೊಲಿಟಿಕಲಿ ಉತ್ತರ ಭಾರತದಲ್ಲಿ ಈಗ ಅದೇ ವರ್ಕ್ ಆಯ್ತು ಅಂತ. ಈಗ ರಾಮ ಜನ್ಮಭೂಮಿ ಕೇಸರಿ ಶಾಲನ್ನ ಸಿದ್ದರಾಮಯ್ಯ ವಿರೋಧಿಸ್ಬೋದು, ಆದರೆ ಬಿಳಿ ಪೇಟವನ್ನ ಹಾಕೊಂಡಿದ್ದಾರೆ ಅವರು. ನಾನೇ ತೊಡಸಿದ್ದೀನಿ ಅವರಿಗೆ. ನಮ್ಮ ಬಾರ್ಕೂರು ಸಂಸ್ಥಾನಕ್ಕೆ ಬಂದಾಗ ಅಲ್ಲಿ ಬಂಟಪೇಟವನ್ನು ತೊಟ್ಟೇ ಅವರು ವೇದಿಕೆಗೆ ಕೂತಿದ್ರು. ಬಿಳಿ ಪೇಟವನ್ನು ತೊಟ್ಟಿದ್ದಾರೆ, ಕೇಸರಿ ಹಾಕಲ್ಲ ಅವರು. ಕೇಸರಿ ಹಾಕಲ್ಲ ಯಾಕೆ ಅಂತಂದ್ರೆ ಒಂದು ಧರ್ಮಕ್ಕೆ ನಾನು ಮೀಸಲಾಗಿರಲ್ಲ ಅನ್ನೋ ಕಾರಣಕ್ಕೆ ಇರ್ಬೋದು. ಟೋಪಿ ಹಾಗಿದ್ರೆ ಅಲ್ಲ, ಅದು ಆ ಧರ್ಮಕ್ಕೆ ಸಂಬಂಧಪಟ್ಟಿದ್ದೇನೆ, ಆದರೆ ಪೇಟವನ್ನು ಹಾಕಿದ್ದಾರೆ ಅವರು. ಆಮೇಲೆ ಶಾಲನ್ನು ಹೊದ್ದಿದ್ದಾರೆ. ಸಂಗೀತಗಳಲ್ಲಿ ನಮ್ಮ ಕರ್ನಾಟಕದ
ಹಿಂದೂಗಳಿಗೆ ಸಂಬಂಧಪಟ್ಟಿದ್ದ ನೃತ್ಯಗಳನ್ನ, ಕುರುಬರು ನೃತ್ಯಗಳನ್ನ ಜನರ ಜೊತೆಗೆ ಸೇರಿ ಕುಣಿದಿದ್ದಾರೆ, ಕುಣಿತದಲ್ಲಿ ಭಾಗವಹಿಸಿದ್ದಾರೆ. ಅವರಲ್ಲಿ ಒಂದು ಸಮಾನತೆಯ ಭಾವನೆ ಇದೆ. ಆದರೆ ನೀವು ಹೇಳಿದ ಹಾಗೇನೆ ಇದನ್ನ ಏನು ಟೋಪಿನ ಧರಿಸಿ ಶಾಲನ್ನು ಹಾಕ್ತೀವಿ, ಮಸೀದಿನಲ್ಲಿ ಹಂಗಿರ್ತೀವಿ ಅನ್ನೋದು ಅದು ಅವ್ರ ವೈಯಕ್ತಿಕ, ಅವ್ರು ಯಾಕೆ ಹಂಗೆ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಬಟ್ ಇದೆಲ್ಲ ಪೊಲಿಟಿಕಲಿ, ರಾಜಕೀಯವಾಗಿ ನಿಮ್ಮ ಭಾಗದಲ್ಲಿ, ಒಂದು ಕರಾವಳಿ ಭಾಗ ಇದು ಬಹಳ ಇಂಪ್ಯಾಕ್ಟ್ ಆಗುತ್ತೆ. ಹೌದು, ಉಳಿದ ಭಾಗದಲ್ಲಿ ಆ ಥರದ್ದೇನಿಲ್ಲ. ಎಲ್ಲ ಭಾಗದಲ್ಲೂ ಇಡೀ ಭಾರತದಲ್ಲಿ ಇವತ್ತು ಪೊಲಿಟಿಕಲ್ ಇಂದನೇ ಧರ್ಮ ಹಾಳಾಗ್ತಾ ಇರೋದು, ರಾಜಕೀಯದಿಂದಲೇ ಧರ್ಮ ಹಾಳಾಗ್ತಾ ಇರೋದು. ಇಲ್ಲಾಂದ್ರೆ ಎಲ್ಲ ನೆಮ್ಮದಿಯಾಗಿರೋರು ಜನ ನೆಮ್ಮದಿಯಾಗಿರ್ತಾರೆ, ರಾಜಕೀಯದಿಂದ ಹಾಳಾಗ್ತದೆ. ಹೌದು, ಯಾಕೆಂತಂದ್ರೆ ಅವರಾಗೇನೆ ಬೇಳೆ ಬೇಯಿಸಿದಾಗ ರಾಜಕೀಯದಲ್ಲಿ ನಾನು ಮಾತಾಡಿದ್ರೆ ಅವ್ರು ಖುಷಿ ಪಡ್ತಾರೆ ಅಂತ ನಾನು ಒಂದು ಮಾತಾಡೋದು ಅಲ್ವಾ. ಆ ಮಾತಿಗೆ ಮಾತು ಬೆಳೆದು 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 ದೊಡ್ಡ ಕಂದಕ ಬೆಳೀತಾ ಇದೆ. ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣ. ಮಂದಿರ ಇತ್ತು, ಒಡೆದು ಮಸೀದಿ ಕಟ್ಟಿದ್ರು, ಮಸೀದಿದು ಕೋರ್ಟ್ ಎಲ್ಲ ಇದಾಯಿತು. ಈಗ ಮತ್ತೆ ಅಲ್ಲಿ ಮಂದಿರ ನಿರ್ಮಾಣ, ಉದ್ಘಾಟನೆ, ಕ್ಷಣಗಣನೆ, ಏನು ಹೇಳ್ತೀರಿ? ಭಾಳ ಒಳ್ಳೆಯ ಸಂದರ್ಭ ಈ ದೇಶಕ್ಕೆ ಬರ್ತಾ ಇದೆ ಅಂತ ನಾನು ಹೇಳ್ತೀನಿ. ಇಡೀ ದೇಶದಲ್ಲಿ ರಾಮನಿಗಿರ್ತಕ್ಕಂಥ ಒಂದು ಸ್ಥಾನಮಾನ ಭಾಳ ವಿಶಿಷ್ಟವಾದ್ದು. ಇವತ್ತು ಜೆರುಸೆಲಂ ಬಗ್ಗೆ ಎಷ್ಟು ಭಕ್ತಿಭಾವ ಆ ಜನರಿಗಿದೆ. ಅದೇ ಯಾವುದು ಕಂಟ್ರಿ ಅದು, ಇಸ್ರೇಲ್. ಬೇರೆ ಯಹೂದರಿಗೂ ಒಂದು ಒಳ್ಳೆಯ ಕ್ಷೇತ್ರ, ಮುಸ್ಲಿಮರಿಗೂ ಒಳ್ಳೆಯ ಕ್ಷೇತ್ರ, ಕ್ರಿಶ್ಚಿಯನ್ರಿಗೂ ಒಳ್ಳೆಯ ಕ್ಷೇತ್ರ, ಧರ್ಮಕ್ಷೇತ್ರ. ಅವ್ರವ್ರ ಕ್ಷೇತ್ರಗಳ ಬಗ್ಗೆ ಅವರಿಗೂ ಅಭಿಮಾನ ಇದೆಯಾ ಇಲ್ವಾ? ಹಾಗಿದ ಮೇಲೆ ಭಾರತದಲ್ಲಿ ರಾಮನ ಮಂದಿರಕ್ಕೆ ನಮ್ಗೆ ಅಭಿಮಾನ ಇರಬೇಕಾ ಬೇಡವಾ? ರಾಮ ಮಂದಿರ ರಷ್ಯಾದಲ್ಲಿ ಮಾಡಲಿಕ್ಕಾಗತ್ತಾ? ಬ್ರಿಟನಲ್ಲಿ ಮಾಡಲಿಕ್ಕಾಗತ್ತಾ? ಅಂಥದ್ದು ನಮ್ಮ ದೇಶದಲ್ಲಿ ಆಗಿದೆ. ಅಯೋಧ್ಯೆಯಲ್ಲಿ ಒಂದು ಕಾಲದಲ್ಲಿ ಆಳದಂಥವನು ಅಬ್ರಾಮ್ ಲಿಂಕನ್ನ ನಿಲ್ಲಿಸೋದು ಎಷ್ಟು ಖುಷಿ ಪಡ್ತವ್ರು ಅಮೇರಿಕದವರು ಐತಿಹಾಸಿಕವಾಗಿ. ಹಾಗೆ ಒಂದು ಕಾಲದಲ್ಲಿ ಆಳದಂಥ ಚಕ್ರವರ್ತಿ ರಾಮನೂ ಸಹ ಈ ದೇಶದಲ್ಲಿ ಇದ್ದವನಾದ್ದರಿಂದ ಅವನ ಬಗ್ಗೆ ದೇವಸ್ಥಾನ ಮಾಡಿದರೆ ಏನು ತಪ್ಪು? ರಾಮ ಸೇತು ಅನ್ನೋದೇ ಸುಳ್ಳು. ರಾಮ ಜನ್ಮಭೂಮಿ ಸಂಬಂಧಪಟ್ಟಂಥ ಕೇಸಲ್ಲಿ ಜನ್ಮಭೂಮಿ ವಿರುದ್ಧವಾಗಿ ವಾದ ಮಾಡಿದಂಥ ಕಾಂಗ್ರೆಸ್ ನಾಯಕರು, ಇದೆಲ್ಲ ಒಂದು ಕಡೆ ನೀವಾಗಲೇ ರಾಜಕೀಯದಿಂದ ಹಾಳಾಗ್ತಿದೆ ಅಂತ ಹೇಳ್ತಿದ್ದೀವಿ. ಹೌದು. ಸೊ ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಹಿಂದುತ್ವದ ವಿರುದ್ಧದ ನಡೆಯೇ ಅದಕ್ಕೆ ಮುಳುವಾಯ್ತಾರ ದೇಶದ ರಾಜಕೀಯದಲ್ಲಿ ಅಂತ? ಈಗಲೂ ಸಹ ಅದಕ್ಕೇನಾದರೂ ಮುಳುವಾಗೋದಿದ್ರೆ ಅದೇನೆ ಹಿಂದುತ್ವ ವಿರೋಧ ಹೋಗುವಂಥದ್ದೇ. ಧರ್ಮದ ವಿರೋಧ ಹೋದ್ರೇ ಮುಳುವಾಗತ್ತೆ. ಏನು ಸನಾತನವನ್ನು ನಾಶಪಡಿಸಿ ಅಂತ ಹೇಳಿದಂತಹ DMKಯನ್ನು ಪ್ರತಿಪಾದಿಸ್ಕೊಂಡು ಹೋದರೆ ಕಾಂಗ್ರೆಸ್ಸಿಗೆ ಖಂಡಿತವಾಗಿ ಮುಳುವಾಗತ್ತೆ. ಕಾಂಗ್ರೆಸ್ನ ಅಧಿಕಾರದ ದಾಹ, BJP ಅಧಿಕಾರದ ದಾಹ, ಹಿಂದೂ ಮುಸ್ಲಿಂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ ಈ ದೇಶದ ಸಾಮರಸ್ಯವನ್ನು ರಾಜಕೀಯ ದಾಹ ಹಾಳು ಮಾಡ್ತಿದೆ. ಹಾಗಾದರೆ ಖಂಡಿತ ಖಂಡಿತ ಕುವೆಂಪು ಅವರು ಹೇಳಿರ್ತಕ್ಕಂಥ ಸಾಲುಗಳು ಕೇವಲ ಹಾಡಿಗಾಗಿಯೇ ಸೀಮಿತವಾಗ್ತಕ್ಕಂಥ ದುರಂತ ದಿನಗಳನ್ನು ನಾವು ನೋಡ್ತಾ ಇದ್ದೀವಿ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿಕೊಟ್ರವರು. ಅದೇ ರೀತಿಯಾಗಿ ತೋಟವನ್ನು ನಾವು ನೀರಾಕಿ ಬೆಳೆಸ್ತಾ ಇಲ್ಲ. ಅವ್ರನ್ನು ಬೇರೆ ಇವ್ರನ್ನು ಬೇರೆ ಅಂತ ನಾವು ಅದನ್ನು ಪೇಟೆಂಟಾಗಿ ತಗೊಳ್ತಾ ಇರುವಂಥದ್ದಾಗ್ತಾ ಇದೆ. ವೋಟ್ನಲ್ಲಿ ಮುಸ್ಲಿಂ ವೋಟ್ ಬೇರೆ ಅಂತೇಳಿ ಕಲ್ಲರ್ ಏನು ಮಾಡಿಲ್ಲ, ಹಿಂದೂ ವೋಟ್ ಬೇರೆ ಅಂತ ಮಾಡಿಲ್ಲ. ಹಾಗಿದ ಮೇಲೆ ಎಲ್ಲರನ್ನೂ ಒಂದೇ ಪ್ರಜೆಗಳು ಅಂತ ನೋಡಬೇಕಾದ್ದು ರಾಜಕೀಯ ಧರ್ಮ ಅಲ್ವಾ? ಸಂವಿಧಾನಿಕವಾಗಿ ಇವರು ಅಷ್ಟೊಂದು ಪ್ರಬುದ್ಧರಾಗಿದ್ದರೆ ಭಾರತದ ದೇಶದ ನೆಮ್ಮದಿಯನ್ನ, ಭಾರತೀಯ ಪ್ರಜೆಗಳ ನೆಮ್ಮದಿಯನ್ನ, ಭವ್ಯ ಭಾರತ ಕನಸಿಗೆ ಕೊಳ್ಳಿಡ್ತಾ ಇರೋದು ರಾಜಕಾರಣಿಗಳು. ಖಂಡಿತವಾಗಿ ಖಂಡಿತವಾಗಿ ಇವತ್ತಿನ ದಿವಸದಲ್ಲಿ 100 ಜನರಲ್ಲಿ 10 ಜನ ಮಾತ್ರ ರಾಷ್ಟ್ರ ಪ್ರೇಮದಲ್ಲಿರ್ತಕ್ಕಂಥ ರಾಜಕಾರಣಿಗಳನ್ನ ನಾವು ಕಣ್ಣಾರೆ ನೋಡ್ತಾ ಇರೋದು. 90 ಜನ ಕಲೆಕ್ಷನ್, 90 ಜನನು ಗಿರಾಕಿಗಳೇ, ಲೂಟಿ ಮಾಡೋದು. ಹೌದು, ಅಧಿಕಾರದ ದಾಹ, ಲೂಟಿ ಮಾಡೋದು, ಅಧಿಕಾರದ ದಾಹ, ಸ್ವಯಂ ಪ್ರತಿಷ್ಠೆ, ಸ್ವಯಂ ಬೆಳವಣಿಗೆ ಅಷ್ಟಕ್ಕೆ ಹೋಗ್ತಾ ಇದೆ. ನೋಡಿ, 1000 ವರ್ಷಗಳು ಪರಕೀಯರು ದಾಳಿ ಮಾಡಿ ಈ ದೇಶವನ್ನು ಲೂಟಿ ಹೊಡೆದ್ರು. ಈಗ 76 ವರ್ಷದಲ್ಲಿ ನಮ್ಮವರೇ ದಾಳಿ ಮಾಡಿ ನಮ್ಮವರೇ ಲೂಟಿ ಹೊಡಿತಿದ್ದಾರೆ. ಒಂದು ಸಮಾಧಾನ ಇತ್ತು ಅನ್ನೋಂಥದ್ದು ನಮ್ಮವರು ಆದರೂ ಶ್ರೀಮಂತರಾಗ್ತಾರೆ. ಆ ಲೂಟಿಕೋರರಿಗೂ ಈ ಲೂಟಿಕೋರರಿಗೂ ವ್ಯತ್ಯಾಸ ಇಲ್ಲ. ಅವರು ಪರಕೀಯರು ನಮ್ಮ ಮನೆಯನ್ನ ದೋಚಿದ್ರು, ಇವತ್ತು ನಮ್ಮವರೇ ನಮ್ಮ ಮನೆ ದೋಚುತ್ತಾ ಇದ್ದಾರೆ. ಹೌದು. ಎಲ್ಲದಕ್ಕಿಂತ ದುರಂತ ಯಾವುದು ಅಂದರೆ ಹೊರಗಡೆಯ ಕಳ್ಳರನ್ನಾದರೂ ಹಿಡಿದು ಬಿಡ್ಬೋದು,
ನಮ್ಮವ್ರು ಹಿಡಿಯೋಕ್ಕಾಗಲ್ಲ. ಒಳಗಡೆ ಇದ್ದ ಕಳ್ಳರು ಭಾರಿ ಡೇಂಜರ್.